ಬೆಂಗಳೂರಿನಲ್ಲಿ ದೇಗುಲದ ಈ ಗಾಳಿ ಗೋಪುರವನ್ನ ಧ್ವಂಸ ಮಾಡಿದ್ದಾರೆ. ಮಹದೇವಪುರದ ಎಸಿಎಸ್ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಜಿಬಿಎ ಧ್ವಂಸ ಮಾಡಿದೆ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ಫುಟ್ಪಾತ್ ಮೇಲೆ ಈ ಗೋಪುರ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ಧ್ವಂಸ ಮಾಡಲಾಗಿದೆ ಅನ್ನುವಂಥದ್ದು ಜಿಬಿಎ ಹೇಳ್ತಾ ಇರುವಂತಹ ಸ್ಟೇಟ್ಮೆಂಟ್. ಗಾಳಿ ಗೋಪುರವನ್ನ ಧ್ವಂಸ ಮಾಡಿರುವುದನ್ನ ಖಂಡಿಸಿ ಸ್ಥಳೀಯರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಕ್ಯಾಂಡಲ್ ಅನ್ನ ಹಿಡಿದು ಜಿಬಿಎ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ದೇಗುಲದ ಗೋಪುರವನ್ನ ಕೆಡವಿದ್ದಾರೆ ಅನ್ನುವಂಥದ್ದು ಆರೋಪ. ಅದು ಫುಟ್ಪಾತ್ ಮೇಲೆ ಇತ್ತು ಅನ್ನುವಂಥದ್ದು ಜಿಬಿಎ ಹೇಳ್ತಾ ಇರೋದು. ಹಾಗಾಗಿ ಇದನ್ನ ಕೆಡವಲಾಗಿದೆ ಅನ್ನುವಂಥದ್ದನ್ನ ಜಿಬಿಎ ಹೇಳ್ತಾ ಇದೆ. ಮಹದೇವಪುರದ ಎಸಿಎಸ್ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಗೋಪುರವನ್ನ ಕೆಡವುತ್ತಾ ಇರುವಂತಹ ದೃಶ್ಯ. ಇಡೀ ಗೋಪುರ ಅನೇಕ ವರ್ಷಗಳಿಂದ ಆ ಗೋಪುರ ಇತ್ತು. ಈಗ ಫುಟ್ಪಾತ್ ಮೇಲೆ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗಳು ಅನೇಕ ಕಡೆಗಳಲ್ಲಿ ನಡೀತಾ ಇರೋದ್ರಿಂದ ಈ ಗೋಪುರವನ್ನ ಕೂಡ ಧ್ವಂಸ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಆದರೆ ಯಾವಾಗ ಈ ಗೋಪುರವನ್ನ ಧ್ವಂಸ ಮಾಡಿದ್ರು ಆಗಲೇ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಬಿಎ ವಿರುದ್ಧ ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಅದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಕ್ಯಾಂಡಲ್ ಮಾರ್ಚ್ ಮಾಡಿದ್ದಾರೆ, ಧರಣಿ ಮಾಡಿದ್ದಾರೆ, ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜಿಬಿಎ ಈ ರೀತಿ ಧ್ವಂಸ ಮಾಡಿರೋದು ಸರಿಯಲ್ಲ ಅನ್ನುವಂಥ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮಹದೇವಪುರದ ಎಸಿಎಸ್ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಅಲ್ಲಿ ದೇಗುಲದ ಗಾಳಿ ಗೋಪುರವನ್ನ ಧ್ವಂಸ ಮಾಡಿದ್ದಾರೆ. ಇದರ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಈಗ ವ್ಯಕ್ತವಾಗ್ತಾ ಇದೆ. ಅಲ್ಲಿನ ಸ್ಥಳೀಯರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಏಕಾಏಕಿಯಾಗಿ ಈ ರೀತಿ ಗೋಪುರವನ್ನ ಕೆಡವಿರೋದು ಸರಿಯಲ್ಲ ಅನ್ನುವಂಥದ್ದು ಅವರ ಆಕ್ರೋಶಕ್ಕೆ ಕಾರಣ. ಆದ್ರೆ ಜಿಬಿಎ ಹೇಳ್ತಾ ಇರೋದು ಈ ಗೋಪುರ ಈ ಫುಟ್ಪಾತ್ ಮೇಲೆ ಇತ್ತು. ಫುಟ್ಪಾತ್ ಮೇಲೆ ಇದ್ದಂತ ಕಾರಣದಿಂದಾಗಿ ಅದನ್ನ ಕೆಡವಲಾಗಿದೆ ಅನ್ನುವಂತಹ ಮಾತನ್ನ ಸದ್ಯಕ್ಕೆ ಜಿಬಿಎ ಹೇಳ್ತಾ ಇದೆ. ಆದ್ರೆ ಈ ಜಿಬಿಎಯ ಈ ಕ್ರಮ ಇದೆಯಲ್ಲ, ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ.